ಕ್ವಶನ್ ಏನಿದೆ ಅನ್ನುವಂಥದ್ದನ್ನು ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನುವಂಥದ್ದನ್ನ ಕೇಳಿದ್ದಾರೆ, ರೈಟ್. ಸೊ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ರೈಟ್. ಸೊ ಈ ಒಂದು ಇಕ್ವೇಶನ್ ನಲ್ಲಿ ಎಕ್ಸಿನ ವ್ಯಾಲ್ಯೂ ಏನಾಗುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಮೈಂಡ್ ನಲ್ಲಿ ನಂಬರ್ಸ್ ಗಳನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ 9587 ಅನ್ನುವಂಥದ್ದು ನೋಡಿ, ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಅನ್ನುವಂಥದ್ದು ಬೇಕಾಗಿದೆ, ರೈಟ್. ಸೊ ಈ ಎಕ್ಸ್ ಅನ್ನುವಂಥದ್ದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೇನೆ. ಈ ರೈಟ್ ಹ್ಯಾಂಡ್ ಸೈಡ್ ಇರುವಂತಹ ಎಲ್ಲಾ ನಂಬರ್ಸ್ ಗಳನ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೇನೆ. ಈ 7429 ಅನ್ನುವಂಥದ್ದು ಹಿಂದೆ ಏನಿರುತ್ತೆ, ಪ್ಲಸ್ ಅನ್ನುವಂಥದ್ದು ಇರುತ್ತೆ, ರೈಟ್. ಸೊ ಮೈನಸ್ 7429 ಅನ್ನುವಂಥದ್ದಾಗುತ್ತೆ. ಯಾಕೆ, ಪ್ಲಸ್ ಇರುವಂಥದ್ದನ್ನ ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಅನ್ನುವಂಥದ್ದಾಗುತ್ತೆ, ಮೈನಸ್ ಇರುವಂಥದ್ದನ್ನ ರೈಟ್ ಸೈಡ್ ಬಂದಾಗ ಪ್ಲಸ್ ಅನ್ನುವಂಥದ್ದಾಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ ಮೈನಸ್ ಅನ್ನುವಂಥದ್ದಿದೆ, ಸೊ ಪ್ಲಸ್ ಅನ್ನುವಂಥದ್ದಾಯ್ತು. ಸೊ ಪ್ಲಸ್ 4358 9587 ಅನ್ನುವಂಥದ್ದನ್ನ ಅಂದ್ರೆ ಪ್ಲಸ್ 9587 ಅನ್ನುವಂಥದ್ದನ್ನ ಹಾಗೆ ಇಡ್ತೇವೆ, ರೈಟ್. ಸೊ ಈ ಮೈನಸ್ ಎಕ್ಸ್ ಅನ್ನುವಂಥದ್ದು ರೈಟ್ ಸೈಡ್ ಹೋಗಿರೋ ಕಾರಣಕ್ಕೆ ಪ್ಲಸ್ ಎಕ್ಸ್ ಆಗುತ್ತೆ, ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೂ ಒಂದೇ, ಈ ಒಂದು ಇಕ್ವೇಶನ್ ಈಕ್ವಲ್ ಟು ಎಕ್ಸ್ ಅಂತಂದ್ರೂ ಕೂಡ ಒಂದೇ, ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಈಗ ನೀವು ಎಲ್ಲವನ್ನೂ ಕೂಡ ಸಾಲ್ವ್ ಮಾಡಬೇಕಾಗಿಲ್ಲ. ಈಗ ನೀವು ಏನ್ ಮಾಡಬೇಕು ಅಂತಂದ್ರೆ ಆಪ್ಷನ್ಸ್ ನಲ್ಲಿ ಲಾಸ್ಟ್ ಡಿಜಿಟ್ಸ್ ಗಳನ್ನ ನೋಡಿ, 7 6 8 9 ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಅಂದ್ರೆ ಬೇರೆ ಬೇರೆ ಡಿಜಿಟ್ಸ್ ಗಳನ್ನ ಕೊಟ್ಟಿದ್ದಾರೆ, ರೈಟ್. ಸೊ ನಾವೀಗ ಏನ್ ಮಾಡಬೇಕು, ಕೇವಲ ಲಾಸ್ಟ್ ಡಿಜಿಟ್ಸ್ ಗಳನ್ನ ಮಾತ್ರ ನಾವು ಎಡಿಷನ್ ಸಬ್ಟ್ರಾಕ್ಷನ್ ಗಳನ್ನ ಮಾಡಬೇಕು, ರೈಟ್. ನೋಡಿ -9 ಪ್ಲಸ್ 8 ಪ್ಲಸ್ 7 8 -9 ಮಾಡಿದಾಗ ಏನಾಗುತ್ತೆ, -1 ಅನ್ನುವಂಥದ್ದಾಗುತ್ತೆ, ಪ್ಲಸ್ 7 ಆಸ್ ಇಟ್ ಈಸ್ ಇಟ್, ರೈಟ್. ಸೊ 7 -1 ಮಾಡಿದಾಗ 6 ಅನ್ನುವಂಥದ್ದು ಬಂತು. ಸೊ ಲಾಸ್ಟ್ ಡಿಜಿಟ್ 6 ಇಂದ ಎಂಡ್ ಆಗಿರಬೇಕು. ಸೊ ಲಾಸ್ಟ್ ಡಿಜಿಟ್ 6 ಇಂದ ಎಂಡ್ ಆಗಿದ್ದು ಇದು ಒಂದೇ ಆಪ್ಷನ್ ನಲ್ಲಿದೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಒಂದು ವೇಳೆ ಲಾಸ್ಟ್ ಡಿಜಿಟ್ಸ್ ಎಲ್ಲಾ ಆಪ್ಷನ್ ನಲ್ಲಿಯೂ ಕೂಡ ಸೇಮ್ ಕೊಟ್ಟಿದ್ರು ಅಂತಂದ್ರೆ ಲಾಸ್ಟ್ 2 ಡಿಜಿಟ್ಸ್ ಗಳನ್ನ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ y ಅನ್ನುವಂಥದ್ದನ್ನ ಕೇಳಿದ್ದಾರೆ, ರೈಟ್. ಸೊ y ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಈ ಈಕ್ವೇಶನ್ ಅನ್ನ ಸ್ವಲ್ಪ ಗಮನಿಸಿ. ಇಲ್ಲಿ ಒಂದು ಟರ್ಮ್ ಇದೆ, ಸೊ ಇಲ್ಲಿ ಒಂದು ಟರ್ಮ್ ಇದೆ. ಸೊ ಟೋಟಲ್ ಆಗಿ 2 ಟರ್ಮ್ಸ್ ಗಳಿವೆ. ಆ 2 ಟರ್ಮ್ಸ್ ಮಧ್ಯದಲ್ಲಿ ಎಡಿಷನ್ ಅನ್ನುವಂಥದ್ದಿದೆ, ರೈಟ್. ಸೊ ಈ 2 ಟರ್ಮ್ಸ್ ನಲ್ಲಿ ಏನು ಕಾಮನ್ ಇದೆ, 976 ಅನ್ನುವಂಥದ್ದು ಕಾಮನ್ ಇದೆ, ರೈಟ್. ಸೊ 976 ಅನ್ನುವಂಥದ್ದನ್ನ ಬರೆದುಕೊಳ್ತೇವೆ, ರೈಟ್. ಸೊ ಈಗ ಫಸ್ಟ್ ಟರ್ಮ್ ನಲ್ಲಿ 976 ಅನ್ನುವಂಥದ್ದನ್ನ ತೆಗೆದುಕೊಂಡಾಗ ಅಂದ್ರೆ ಹೊರಗೆ ತೆಗೆದುಕೊಂಡಾಗ 237 ಅನ್ನುವಂಥದ್ದು ಉಳಿಯುತ್ತೆ, ರೈಟ್. ಪ್ಲಸ್ ಈ ಸೆಕೆಂಡ್ ಟರ್ಮ್ ನಲ್ಲಿ 976 ಅನ್ನುವಂಥದ್ದನ್ನ ಕಾಮನ್ ಆಗಿ ತೆಗೆದುಕೊಂಡಿದ್ದೇವೆ. ಸೊ 763 ಅನ್ನುವಂಥದ್ದು ಉಳಿಯುತ್ತೆ, ರೈಟ್. ಸೊ ಈಕ್ವಲ್ ಟು y, ರೈಟ್. ಸೊ 976 ಇಂಟು 237 ಪ್ಲಸ್ 763 ಮಾಡಿದಾಗ 1000 ಅನ್ನುವಂಥದ್ದು ಬರುತ್ತೆ. ಸೊ ಈಕ್ವಲ್ ಟು y ಆಯ್ತು. ಸೊ y ಈಕ್ವಲ್ ಟು ಏನಾಗುತ್ತೆ, 976 ಇಂಟು 1000 976 1 2 3, ರೈಟ್. ಸೊ 1 2 3 9,76,000 ಅನ್ನುವಂಥ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಈ ಒಂದು ಕ್ವಶನ್ ಅಲ್ಲಿ ನಾವು ಯಾವ ರೀತಿಯಾಗಿ y ನ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತೇವೆ, ಎಲ್ಲವೂ ಕೂಡ ಎಡಿಷನ್ ನಲ್ಲಿದೆ. ಸೊ ನಾವು ಯಾವ ಟ್ರಿಕ್ ಅನ್ನು ಯೂಸ್ ಮಾಡ್ತೇವೆ, ಕೊಟ್ಟಿರುವಂತಹ ಆಪ್ಷನ್ ನಲ್ಲಿ ಲಾಸ್ಟ್ ಡಿಜಿಟ್ಸ್ ಗಳನ್ನ ಗಮನಿಸ್ತೇವೆ, ರೈಟ್. ಸೊ ಲಾಸ್ಟ್ ಡಿಜಿಟ್ಸ್ ಏನಿದೆ 1 1 1 1 ಅನ್ನುವಂತಹ ಸೇಮ್ ಇದೆ, ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಲಾಸ್ಟ್ 2 ಡಿಜಿಟ್ಸ್ ನೋಡ್ತೇವೆ. ಸೊ 01 01 11 ಮತ್ತು 11 ಅನ್ನುವಂಥದ್ದಿದೆ, ರೈಟ್. ಸೊ ಸಿಮಿಲರ್ ಆಗಿರುವಂತಹ ಲಾಸ್ಟ್ 2 ಡಿಜಿಟ್ಸ್ ಗಳಿವೆ, ರೈಟ್. ಸೊ ಈಗ ನಾವೇನ್ ಮಾಡ್ತೇವೆ, ಲಾಸ್ಟ್ 3 ಡಿಜಿಟ್ಸ್ ಅನ್ನ ನೋಡಿದಾಗ ಎಲ್ಲಾ ಆಪ್ಷನ್ಸ್ ನಲ್ಲಿಯೂ ಕೂಡ ಡಿಫ್ರೆಂಟ್ ಆದಂತಹ ಲಾಸ್ಟ್ 3 ಡಿಜಿಟ್ಸ್ ಇವೆ. ಸೊ ನಾವೀಗ ಏನ್ ಮಾಡ್ತೇವೆ, ಕೇವಲ ಲಾಸ್ಟ್ 3 ಡಿಜಿಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತೇವೆ. ಇಲ್ಲಿ ಲಾಸ್ಟ್ 3 ಡಿಜಿಟ್ಸ್ ಅಂದ್ರೆ ಏನು, ಡೆಸಿಮಲ್ ಆದ ಮೇಲೆ ಲಾಸ್ಟ್ 3 ಡಿಜಿಟ್ಸ್, ರೈಟ್. ಸೊ ಡೆಸಿಮಲ್ ಆದ್ಮೇಲೆ ಅಂತಂತಂದ್ರೆ ಫಸ್ಟ್ ಟರ್ಮ್ ನಲ್ಲಿ ಡೆಸಿಮಲ್ ಅನ್ನುವಂಥದ್ದಿಲ್ಲ, ಸೊ ಇದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೆಕೆಂಡ್ ಟರ್ಮ್ ನಲ್ಲಿಯೂ ಕೂಡ ಡೆಸಿಮಲ್ ಅನ್ನುವಂಥದ್ದಿಲ್ಲ, ಥರ್ಡ್ ಟರ್ಮ್ ನಲ್ಲಿಯೂ ಕೂಡ ಡೆಸಿಮಲ್ ಅನ್ನುವಂಥದ್ದಿಲ್ಲ. ಬಟ್ ಫೋರ್ತ್ ಟರ್ಮ್ ನಲ್ಲಿಯೂ ಮತ್ತು ಫಿಫ್ತ್ ಟರ್ಮ್ ನಲ್ಲಿ ಡೆಸಿಮಲ್ ಅನ್ನುವಂಥದ್ದಿದೆ, ರೈಟ್. ಸೊ ಡೆಸಿಮಲಿನ ಲಾಸ್ಟ್ 3 ಡಿಜಿಟ್ಸ್ ಏನಾಗುತ್ತೆ, 345 ಆಗುತ್ತೆ. ಇಲ್ಲಿ 456 ಅನ್ನುವಂಥದ್ದಾಗುತ್ತೆ. ಸೊ ಮಧ್ಯದಲ್ಲಿ ಏನಿದೆ, ಪ್ಲಸ್ ಅನ್ನುವಂಥದ್ದಿದೆ. ಸೊ 345
4 5 6. ಸೊ ಇವೆರಡು ಕೂಡ ಆಡ್ ಮಾಡಿದಾಗ 801 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ ಆಪ್ಷನ್ ಬಿ ನಲ್ಲಿ 801 ಅನ್ನುವಂಥದ್ದಿದೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.